ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಾನ್ಸ. ಮಾಲ್ಟ್ ಪೌಡರ್ ರೆಡಿ ಇದೆ, ಡೆಲಿವರ್ಡ್ ಆಗ್ತಾ ಇದೆ. ಪ್ಯಾಕಿಂಗ್ ಈ ರೀತಿ ಇರುತ್ತೆ. 1 kg ಆ್ಯಂಡ್ 1/2 kg ಪ್ಯಾಕೆಟ್ ಆಗಿರುತ್ತೆ. ಇವತ್ತಿನ ವಿಡಿಯೋನಲ್ಲಿ ಮಿಲೆಟ್ಸ್ ಪೌಡರ್ ಯೂಸ್ ಮಾಡಿ ದೋಸೆ ಮಾಡೋಣ. ನಾನೇ ಪ್ರಿಪೇರ್ ಮಾಡಿರೋ ಮಿಲೆಟ್ಸ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು ಸೇರಿಸಿ ಚೆನ್ನಾಗಿ ಬ್ಲೆಂಡ್ ಮಾಡಿ 10 ಮಿನಿಟ್ಸ್ ಇಡಿ. ಅದು ನಾವು ಮಾಡೋ ದೋಸೆ ಬ್ಯಾಟರ್ಗಿಂತ ತೆಳು ಇರಬೇಕು. ಬ್ಯಾಟರ್ ತಿಕ್ಕಿದ್ರೆ ದೋಸೆ ನೀಟಾಗಿ ಬರೋದಿಲ್ಲ. ನೀವೇ ನೋಡ್ತಾ ಇದ್ದೀರಾ, ನಾನೇ ನಾನ್ ಸ್ಟಿಕ್ ತವ ಯೂಸ್ ಮಾಡಿಲ್ಲ, ನಾರ್ಮಲ್ ತವನೇ ಯೂಸ್ ಮಾಡಿ ಮಾಡ್ತಿರೋದು. ನೋಡಿ ಎಷ್ಟು ನೀಟಾಗಿ ಬರ್ತಿದೆ ಅಂತ. ಈ ತರ ಎರಡೂ ಕಡೆ ಬೇಯಿಸಿದ್ಮೇಲೆ ನಿಮ್ ದೋಸೆ ರೆಡಿ. ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಕ್ರಿಸ್ಪಿ ಆಗೋ ಇದೆ, ಟೇಸ್ಟ್